ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಮಂಡೇ ಆಗಿದೆ. ಮಂಡೇ ವ್ಲಾಗು ಏನು ಸ್ಪೆಷಲ್ ವ್ಲಾಗ್ ಅಂದರೆ ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸೋಮವಾರ ಆಗಿದೆ. ನೋಡಿದ್ರಲ್ಲ ದೇವ್ರ ಮನೆಯಲ್ಲೆಲ್ಲ ಯಾವ ಥರ ಪೂಜೆ ಎಲ್ಲ ಮಾಡಿದ್ದೀನಿ ಅಂತ. ಎಲ್ಲ ಪೂಜೆ ಎಲ್ಲ ಆಯಿತು, ಕೆಲಸ ಎಲ್ಲ ಆಯಿತು. ಹೊರಡ್ತಾ ಇದ್ವಿ ಜಾತ್ರೆಗೆ. ಎಲ್ಲಿಗೆ ಹೋಗ್ತಾ ಇದ್ವಿ, ಯಾರ್ದು ಜಾತ್ರೆ, ಎಲ್ಲಿ ಜಾತ್ರೆ ಅಂತೆಲ್ಲ ಹೋಗ್ತಾ ತಿಳಿಸ್ತೀನಿ. ಸ್ವಲ್ಪ ದೂರನೇ, ಬನ್ನಿ ನೋಡಿಸ್ತೀನಿ ನಿಮಗೂ ಕೂಡ ಯಾವ ಥರ. 3 ದಿವಸ ಇರುತ್ತೆ ಇದು ಪ್ರೋಗ್ರಾಮು. ಇವತ್ತು ಸೋಮವಾರ, ನಾಳೆ ಮಂಗಳವಾರ ಆರತಿಗಳು, ಮತ್ತು ಬುಧವಾರ ಎಲ್ಲ ನಾನ್ ವೆಜ್ ಊಟಗಳು. ನಾನು ಅಮ್ಮ ಇವತ್ತು ಸೋಮವಾರ ಒಂದೊತ್ತಿದ್ದೀವಿ, ಒಂದೊತ್ತ ಎರಡೊತ್ತ ಪೂರ್ತಿ ಇವತ್ತೆಲ್ಲ ಉಪವಾಸ ಇದ್ದೀವಿ. ದೇವ್ರಿಗೆ ಹರಕೆ ಕಟ್ಕೊಂಡಿದ್ದೀವಿ. ಅಮ್ಮ ನಾನು ಇವತ್ತು ನಾಳೆವರೆಗೂ ಏನೂ ತಿನ್ನಬಾರ್ದು. ನೀರಿನ ಅಂಶ ಥರ, ನೀರು ಎಳ್ನೀರು ಆ ಥರ ಕುಡಿಬೋದು. ಬನ್ನಿ ಇವಾಗ ಹೊರಟಿದ್ದೀವಿ. ಎಲ್ಲರೂ ಲಗೇಜ್ ಕೂಡ ಎಲ್ಲ ಹೊರಗಡೆ ಇಟ್ಟಿದ್ದೀವಿ. ಬನ್ನಿ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ನಾವು ಕನಕಪುರ ಹತ್ರ ಹಳ್ಳಿ ಒಂದು, ಅಲ್ಲಿಗೆ ಹೋಗ್ತಾ ಇರೋದು. ಜಾತ್ರೆ ಇದೆ. ಫ್ರೆಂಡ್ ಅನ್ನೋಕ್ಕಿಂತ ನಾವೆಲ್ಲ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರನೇ. ಫ್ರೆಂಡೇ ಇರ್ಬೋದು, ಆದರೆ ಈಗೆಲ್ಲ ನಾವು ಒಂದು ಫ್ಯಾಮಿಲಿ ಥರನೇ. ಬನ್ನಿ ಹೊರಟಿದ್ದೀವಿ. ಈಗ ನಿಯರ್ ಹತ್ತತ್ರ ಬಂದು ಇಲ್ಲಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹಸ್ಬೆಂಡ್ ಇಳಿಸಿದ್ರು. ಇಲ್ಲಿ ಯಾವುದೋ ಸೀರಿಯಲ್ ಶೂಟಿಂಗ್ ನಡೀತಾ ಇದೆ, ಅದನ್ನು ನಾನು ಶೂಟ್ ಮಾಡ್ಕೊತಾ ಇದ್ದೀನಿ. ಹಸ್ಬೆಂಡು ಏನು ಅಷ್ಟು ಡೀಪಾಗೆ ಅದನ್ನು ಶೂಟ್ ಮಾಡ್ಕೊತಾ ಇದೆಯಾ ಬಾ ಅಂತ ಇದ್ದಾರೆ. ಉಪವಾಸ ಇರೋದ್ರಿಂದ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ. ನೋಡಿ ಹಸ್ಬೆಂಡ್ ಹೇಳ್ತಾ ಇದ್ದಾರೆ, ಹೀರೋಯಿನ್ಗಿಂತ ನೀನೇ ಚೆನ್ನಾಗಿದೆಯಾ ಬಾ, ಏನು ಅಷ್ಟು ನೋಡ್ತೀಯ ಅಂತ ಅಂದರು. ಕಾಮಿಡಿ ಮಾಡ್ತಾ ಇದ್ದಾರೆ. ಫೈನಲಿ ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದು ಈಗ ಹೊರಟಿದ್ದೀವಿ. ಇಲ್ಲಿಂದ 1.5 ಕಿಲೋಮೀಟರ್ ಅಷ್ಟೇ ಅವರು ಹಳ್ಳಿ. ನೋಡಿ ಇಲ್ಲಿ ಏನೋ ತುಂಬಾ ತುಂಬ ರೇಷ್ಮೆ ಇದು ಮಾಡ್ತಾರೆ. ಅದಕ್ಕೆ ಇಲ್ಲಿ ಮಕ್ಕಳಿಗೆ ನೋಡ್ಸೋಣ ಅಂತ ನಿಲ್ಲಿಸಿದ್ವಿ. ಹತ್ರದಿಂದ ನಮ್ಮ ಮಕ್ಕಳಿಗೆ ಎಲ್ಲ ಹೇಳ್ತಾ ಇದ್ದಾರೆ ನಮ್ಮ ಯಜಮಾನರು, ಇದರಿಂದನೇ ಬಟರ್ಫ್ಲೈ ಆಗೋದು ಅಂತೆಲ್ಲ ಮಕ್ಕಳಿಗೆ ನೋಡಿಸಿ ಈಗ ಫೈನಲಿ ಮನೆ ಹತ್ರಕ್ಕೆ ಬಂದು ರೀಚ್ ಆಗಿ ಕುತ್ಕೊಂಡಿದ್ದೀವಿ. ಅವರು ನೀರು ಜ್ಯೂಸ್ ಎಲ್ಲ ಕೊಟ್ಟು ಕುಡಿದು ಹೊರಗಡೆ ಬಂದು ಚಾಪೆ ಹಾಕ್ಕೊಂಡು ಈ ಥರ ಊರೊಳಗಡೆ ಕುತ್ಕೊಳ್ಳೋದು ಒಂಥರ ಚೆನ್ನಾಗಿರುತ್ತೆ. ಈ ಸಿಟಿಯಲ್ಲಿ ಇದ್ದು ಮನೆ ಒಳಗಡೆ ಬೋರ್ ಅನಿಸ್ಬಿಟ್ಟಿರುತ್ತಲ್ಲ. ಫೈನಲಿ ಈಗ ಒಂದು 5 ಗಂಟೆ ಆಗಿದೆ. ಸ್ವಾಮೀಜಿಗಳು ಬರ್ತಾ ಇದ್ದಾರೆ ಮೆರವಣಿಗೆ. ಬನ್ನಿ ಹೋಗೋಣ ಅಂತ ಫ್ರೆಂಡ್ ಅವರಮ್ಮ ಕರ್ಕೊಂಡು ಬಂದರು. ಇಲ್ಲಿ ನೋಡಿ ಅವ್ರ ಕಾಲಿಗೆಲ್ಲ ನಮಸ್ಕಾರ ಹಾಕೋಣ ಅಂತ ಬಂದ್ವಿ. ಅವರು 2 ದಿವಸ ಇಲ್ಲೇ ಇರ್ತಾರೆ. ಅವ್ರ ಹೆಸರೇನು ಹೇಳಿದ್ರು, ಸರಿ ನಾನು ಮರ್ತುಬಿಟ್ಟೆ. ನೋಡಿ ಎಲ್ಲ ಮನೆ ಮುಂದೆನೂ ನಿಂತು ಅವ್ರಿಗೆ ಪಾದ ಪೂಜೆ ಮಾಡಿ ಹೋಗ್ತಾಯಿದ್ದಾರೆ. ಅವರು ಇವಾಗ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಗಳು, ಅವ್ರದ್ದು ಶಾಸ್ತ್ರ ಸಂಪ್ರದಾಯಗಳೆಲ್ಲ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಅವರು ನೆರವೇರಿಸಬೇಕು. ಇಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವಾಗ ಟೈಮ್ ಬಂದು 7-7:30 ಆಗಿದೆ. ಮತ್ತು ಕರೆದ್ರು ಬನ್ನಿ ಬಸಪ್ಪ ಬರ್ತಾಯಿದೆ ಹೋಗೋಣ ಅಂತ. ನಮಗೆ ಗೊತ್ತಿಲ್ಲ ಏನಪ್ಪ ಬಸಪ್ಪ ಅಂದರೆ. ಏನಿಲ್ಲ, ಇವಾಗ ಕೆಂಡ ಹಾಯಿಸ್ಬೇಕಲ್ವ, ಅದಕ್ಕೆ ಕಟ್ಟಿಗೆನ ತೊಗೊಂಡು ಹೋಗೋಕ್ಕೆ ಈ ಥರ ಬಸಪ್ಪ ಅಂದರೆ ಹಸು ಎತ್ತಿನ ಗಾಡಿಯಲ್ಲೇ ತೊಗೊಂಡೋಗಿ ಮನೆ ಹತ್ರ ಪೂಜೆ ಮಾಡಿ ಕೆಂಡಕ್ಕೆ ಆ ಸೌದೆನೋ ಒಬ್ಬೊಬ್ಬರು ಒಂದೊಂದು ಸೌದೆ ಹಾಕ್ತಾರೆ, ಅದನ್ನು ತೊಗೊಂಡೋಗಿ ಕೆಂಡ ಉರಿಸೋದಂತೆ. ಅದಾಯಿತು. ಬಂದು ಮನೇಲಿ ಸ್ವಲ್ಪ ಹೊತ್ತೆಲ್ಲ ಊಟ ಮಾಡೋರು ಮಾಡಿದ್ರು. ನಾವು ಒಂದೊತ್ತಿರೋರು ಊಟ ತಿಂದರೆ ರೆಸ್ಟ್ ಮಾಡಿದ್ವಿ. ಮತ್ತು 3 ಗಂಟೆಗೆಲ್ಲ ಎದೊಳಿ ಅಂದರು. ಇವಾಗ ಎಷ್ಟು ಅಂದ್ಕೊಂಡಿದ್ದೀರ ಗೈಸ್ ಟೈಮು? ಈಗ ಬಂದು 3 ಗಂಟೆ ಆಗಿದೆ. ಮಧ್ಯರಾತ್ರಿಯಲ್ಲಿ ನಡೆಯುವಂಥ ಜಾತ್ರೆ ನೋಡಿ. ಈಗ ದೇವಸ್ಥಾನದಿಂದ ಇವಾಗ ಊರಿನ ಹೆಬ್ಬಾಗಿಲಿಗೆ ಬಂದಿದೆ. ಏನೇನು ದೇವರಿದೆ ಅಂದರೆ, ಮುಂದೆ ಇರೋದು ಗಂಗಾಧರೇಶ್ವರ, ಅದರ ಹಿಂದೆ ರಾವಣೇಶ್ವರ ಮತ್ತು ಮಾದೇಶ್ವರ, 3 ದೇವರು ನೋಡಿ. ಈಗ ಕೆರೆ ಏರಿ ಒಳ್ಳೆ ಹತ್ರಕ್ಕೆ ಹೋಗ್ತಾ ಇದೆ. ಕೆರೆ ಏರಿ ಎಲ್ಲ ಈ ಥರ ನಿಲ್ಲಿಸಿ ಪಟಾಕಿಗಳನ್ನ ಹೊಡಿತಾ ಇದ್ದಾರೆ. ತುಂಬ ಹೊತ್ತು ಪಟಾಕಿ ಹೊಡೆದ್ರು. ನಾನು ಫುಲ್ಲು ಶೂಟ್ ಮಾಡಿದ್ರೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ಮಾಡಿಲ್ಲ. ಒಂದು 1/2 hour ಮಾಡಿದ್ರು. ನೋಡಿ ಪ್ರತಿ ಮನೆಯಲ್ಲೂ ಯಾರೂ ಇಲ್ಲ, ಎಲ್ಲ ಇಲ್ಲೇ ಇದ್ದಾರೆ ಜನ. ಸಿಟಿಗಳ ಕಡೆ ಜಾತ್ರೆ ಹತ್ರ ಎಲ್ಲ ಅಂದರೆ ಸೇರೋದೇ ಇಲ್ಲ. ನೋಡಿ ಇಲ್ಲಿ ಎಷ್ಟು ಜನ ಹೊರಗಡೆಯಿಂದ ಬಂದಿರೋರೆ ಆರಕೆ ಮಾಡ್ಕೊಂಡಿರ್ತಾರಲ್ಲ, ಆ ಥರ ಔಟ್ಸೈಡಿಂದ ಬಂದಿರೋರೆ. ರೋಡಲ್ಲೆಲ್ಲ ತುಂಬಾ ವೆಹಿಕಲ್ಸ್, ಕಾರ್ಗಳನ್ನ ನಿಲ್ಲಿಸ್ಕೊಂಡು ಫುಲ್ ಜಾಮ್ ಆಗಿಬಿಟ್ಟಿದೆ. ಊರೆಲ್ಲ ಕಾರ್ಗಳೇ. ಅವ್ರಿಗೆ ಏನೇನು ಒಳ್ಳೇದಾಗಿರುತ್ತೋ ಅರಸ್ಕೊಂಡಿರ್ತಾರೆ. ಅವ್ರುಗಳೆಲ್ಲ ಬಂದು ನೋಡಿ. ನಾನು ಅಮ್ಮ ಉಪವಾಸ ಇದ್ದೀವಿ. ಕಾಲಿಗೆ ಚಪ್ಪಲಿ ಹಾಕಿಲ್ಲ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರ ಮೇಲೆ ಭಾರ ಹಾಕಿ ಹೋಗ್ತಾ ಇದ್ರೆ ಅದು ಏನು ಅನ್ನಿಸ್ತಾ ಇಲ್ಲ ನಮಗೆ. ಒಂದು ಮುಳ್ಳು ಚುಚ್ಚಿಲ್ಲ, ಕಲ್ಲು ಚುಚ್ಚಿಲ್ಲ. ನೋಡಿ ಒಳಗಡೆ ಇಲ್ಲಿ ಬಂದು ಮೇಲೇ ಕೂತಿದ್ದಾರೆ ಇಷ್ಟು ಜನ. ಹರಕೆ ಹೊತ್ಕೊಂಡಿರೋರು ಅಂಥವರೆಲ್ಲ ಕೆಳಗೆ ಹೊಳೆ ಒಳಗಡೆಗೆ ಇಳೀತಾ ಇದ್ದಾರೆ. ಅದರಲ್ಲಿ ನಾವು ಕೂಡ ಹರಕೆ ಮಾಡ್ಕೊಂಡಿದ್ದೀವಲ್ಲ, ಹಾಗಾಗಿ ನಾವು ಹೋಗಲೇಬೇಕು. ಬನ್ನಿ ಈಗ ಹೋಗಿ ನೋಡಿ. ಇಲ್ಲಿ ನೀರಿನ ಮಧ್ಯೆ ಈ ಥರ ಒಂದು ಗುಡ್ಡ ಇದೆ, ಅಲ್ಲಿ ಪೂಜೆಗಳನ್ನ ನೆರವೇರಿಸ್ತಾ ಇದ್ದಾರೆ. ಅಲ್ಲಿ ಮಾಡಿ ಮತ್ತು ಅವರ ಲಿಂಗಾಯತರ ಸಂಪ್ರದಾಯದಂತೆ ಇಲ್ಲಿ ಪೂಜೆಗಳನ್ನ ಏನೇನೋ ಮಾಡ್ತಾ ಇದ್ದಾರೆ. ಇವರೆಲ್ಲ ಪೂಜೆ ಮಾಡಿ ಆ ಹೊಳೆಯಿಂದ ನೀರು ತಂದು ಆ ನೀರಿಗೆಲ್ಲ ಪೂಜೆ ಮಾಡಿ, ಆ ನೀರನ್ನ ಯಾರೆಲ್ಲ ಉಪವಾಸ ಇದ್ದು ಕಡ್ಡಿ ಇಟ್ಕೊಂಡು ಇರ್ತೀವಿ ಅವರಿಗೆಲ್ಲ ಆ ನೀರನ್ನ ತಲೆ ಮೇಲೆ ಹಾಕ್ತಾರೆ. ಕೆಲವರು
ಸ್ನಾನನೇ ಮಾಡ್ಕೊತಾರೆ. ನಾವು ಅಷ್ಟು ಮಧ್ಯರಾತ್ರಿ ಚಳಿ ಆಗ್ತಾಯಿದೆ, ನಮಗೆ ತಲೆ ಮೇಲೇ ಹಾಕೋದು. ನೋಡಿ ಇದೆಲ್ಲ ಆಗೋದು ನಾವು ಇಲ್ಲೇ ಇರಬೇಕು. ನೋಡಿ ಇಲ್ಲೇ ಪಕ್ಕದಿಂದ ದೇವರು ಕರ್ಕೊಂಡ್ಬಂದರು. ಅವ್ರು ಬಂದು ಪೂಜೆ ಕೊಟ್ಟಮೇಲೆ ಇಲ್ಲಿಂದ ಹೊರಡೋದು. ಫೈನಲಿ ಇಲ್ಲೆಲ್ಲ ಪೂಜೆಗಳು ಕಂಪ್ಲೀಟ್ ಆಯಿತು. ಬನ್ನಿಗ ನಮಗೆ ತಲೆ ಮೇಲೆಲ್ಲ ನೀರು ಹಾಕಿದ್ರು. ಕೈಗೆ ಕಡ್ಡಿನ ಹಚ್ಚಿ ಕೊಡ್ತಾರೆ. ನಾವು ಆ ಕಡ್ಡಿನ ಇಟ್ಕೊಂಡು ಕೆಂಡದವರೆಗೂ ಹೋಗಿ ಕೆಂಡದಲ್ಲಿ ಆ ಕಡ್ಡಿನ ಹಾಕಿ ನಾವು ಕೆಂಡ ತಲೆ ಮೇಲೆ ಕೆಂಡ ಹಾಯಿಸ್ಕೊಬೇಕು ಅಂತ ಹೇಳ್ತಾಯಿದ್ರು. ನನಗೆ ಗೊತ್ತಿಲ್ಲ ಏನಂತ, ನೋಡೋಣ. ಎಲ್ಲ ಹೇಳಿದಂತೆ ದೊಡ್ಡವ್ರು ಹೇಳಿದ್ರೆ ಮಾಡ್ತಾಯಿದ್ದೀವಿ. ನಾನು ಅಮ್ಮ ಉಪವಾಸ ಇರೋದ್ರಿಂದ ಇಬ್ಬರೂ ಕಡ್ಡಿ ಇಟ್ಕೊಂಡಿದ್ದೀವಿ. ಅವರು ಬೆಂಕಿ ಹಚ್ಚಿ ಕೊಟ್ಟಿರ್ತಾರೆ ಸಾಂಬ್ರಾಣಿ ಕಡ್ಡಿನ ಕೈಗೆ. ನೋಡಿ ಬನ್ನಿ, ಈಗ ದೇವರು ಇಲ್ಲಿಂದ ಮೆರವಣಿಗೆ ಸ್ಟಾರ್ಟ್ ಆಯಿತು. ತುಂಬಾ ನೋಡೋಕ್ಕೇ ಡಿಫ್ರೆಂಟಾಗಿದೆ. ಈ ಥರ ಜಾತ್ರೆನ ನಾನು ಲೈಫಲ್ಲಿ ಎಲ್ಲೂ ನೋಡಿಲ್ಲ, ಕೇಳಿಲ್ಲ. ಮಧ್ಯರಾತ್ರಿ ಈಗ ಟೈಮ್ ಬಂದು 4 ಗಂಟೆ ಆಗಿದೆ. ಈಗ ಹೊಳೆಯಿಂದ ಮೇಲಕ್ಕೆ ಏರಿಕಟ್ಟೆ ಮೇಲೆ ಬಂದಿದ ತಕ್ಷಣ ಇಲ್ಲಿ ನಿಲ್ಲಿಸಿ ಪೂಜೆಗಳನ್ನ ಮಾಡ್ತಾಯಿದ್ದಾರೆ. ಇಲ್ಲಿ ಪೂಜೆ ಮಾಡ್ತಾ ಇದ್ದಂಗೆ ದೇವ್ರು ಬಂತು. ಅದು ನೋಡೋಕ್ಕೇ ಒಂಥರ ಮೈಯೆಲ್ಲ ಜುಮ್ ಅನ್ನುತ್ತೆ. ನನಗೆ ವಾಯ್ಸ್ ಕೊಡ್ತಾಯಿದ್ರು, ನೋಡ್ತಾ ಇದ್ರೇ ಅದು. ಯಾಕಂದರೆ ನಾನು ಡೈರೆಕ್ಟಾಗಿ ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದು. ನೋಡಿ ಇಲ್ಲಿ ಬೆಂಕಿ ಅಡ್ಡ ಇಟ್ಕೊಂಡಿದ್ದಾರೆ. ತುಂಬ ಹತ್ರದಿಂದ ನೀಟಾಗಿ ಅಬ್ಸರ್ವ್ ಮಾಡಿ 2-3 ದೇವ್ರನ್ನ ಕೂಡ ಜನಗಳು ಹೆಗಲ ಮೇಲೆ ಹೊತ್ತಿರೋದು. ಆ ದೇವರು ಶಕ್ತಿನ ಎಳೆಯೋ ಅಷ್ಟು ಅವ್ರಿಗೆ ಶಕ್ತಿನ ಕೊಡಲಿ. ಇಷ್ಟು ಅವರು ಕೂಡ ಯಾರು ಕೂಡ ಚಪ್ಪಲಿ ಏನೂ ಹಾಕಿಲ್ಲ ಕಾಲಿಗೆಲ್ಲ. ಅದು ಹೆಂಗಂದರೆ ದೇವರು ಎಲ್ಲಿಗೆ ಹೇಳ್ಕೊಂಡು ಹೋಗುತ್ತೋ ಅಲ್ಲಿಗೆ ಹಿಂಗೆ ಅವ್ರು ಹೋಗಬೇಕು. ನೋಡ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಅಲ್ವಾ, ಏನೋ ಒಂಥರ ಖುಷಿ ಆಯಿತು. ಮಿಡ್ ನೈಟಲ್ಲಿ ಇಷ್ಟು ಜನಗಳು, ಆ ದೇವ್ರ ಶಬ್ದ, ಗೆಜ್ಜೆ ಶಬ್ದ ಅದೆಲ್ಲ ಕೇಳ್ತಾ ನೋಡ್ತಾ ಇದ್ರೆ ಮೈಯೆಲ್ಲ ಒಂಥರ ಖುಷಿ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ನೋಡಿ ಯಾವ ಥರ ಇದೆ, ನೀವು ಒಂದ್ಸತಿ ನೋಡಿ ನೀಟಾಗಿ ನೋಡಿ. ಈಗ ಆ ದೇವ್ರಿಗೆ ಮೈ ಮೇಲೆ ಬಂತು ಅಂತ ಹೇಳ್ತಾ ಇದ್ದಾರೆ. ನೋಡಿ ಅದು ಆ ಕಡೆ ಈ ಕಡೆ ಎಳೀತಾ ಇದೆ. ಈ ಕಡೆ ನಿಂತಿರೋ ಮಾದೇಶ್ವರಂಗೆ ಇನ್ನೂ ಬಂದಿಲ್ಲ ಅಂತೇಳಿ ನೋಡಿ. ಫೈನಲಿ ಯಾವ ಥರ ದೇವರು ಎಳೀತಾ ಇದೆ. ಪಾಪ ಅವ್ರು ಹೆಂಗೆ ಎತ್ಕೊಂಡಿದ್ದಾರೆ ಅಂದರೆ ತುಂಬಾ ಸ್ಟ್ರಾಂಗಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಅದು ಜಾಸ್ತಿ ಹಿಂಗೆ ಆ ಕಡೆ ಈ ಕಡೆ ಎಳ್ಕೊಂಡು ಹೋದಾಗ ಬೆಂಕಿನ ಅಡ್ಡ ತೋರಿಸೋಕ್ಕೆ ಬೆಂಕಿ ಇಟ್ಕೊಂಡು ಸುತ್ತಲೂ ಜನ ಇದ್ದಾರೆ. ಫೈನಲಿ ನೋಡಿ ತುಂಬಾ ಲೆಂತ್ ಆಗುತ್ತೆ ಅಂತ ತೋರಿಸಿಲ್ಲ ನಾನು. 3 ಗಂಟೆಯಿಂದ 5 ಗಂಟೆ ಹತ್ರ ಆಯಿತು. ನಾವು ಅದು ಹೋಗಿದ್ದು ಒಂಥರ ಕಾಡು ಥರ ಇದೆ. ಒಂದು 5-6 ಕಿಲೋಮೀಟ್ರು ಅಲ್ಲಿ ಹೋಗಿದ್ದು ನಾವು. ಹೋಗಿ ಮತ್ತೆ ರಿಟರ್ನ್ ಅಷ್ಟು ದೂರ ಬಂದು ಇಲ್ಲಿ ಕೆಂಡದ ಹತ್ರಕ್ಕೆ ಬಂದ್ವಿ. ದೇವರು ಕೂಡ ಇಲ್ಲಿ ಕೆಂಡನ ಸುತ್ತ ಹಾಕುತ್ತೆ. ನೋಡಿ ಈ ಥರ ದೇವ್ರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಆ ದೇವ್ರು 3 ಸುತ್ತ ಹಾಕಿದ್ಮೇಲೆ, ನೀರು ಹಾಕಿದ್ಮೇಲೆ ಆ ಜನಗಳು ಯಾರೆಲ್ಲ ಹರಕೆ ಮಾಡ್ಕೊಂಡಿರ್ತಾರಲ್ವ, ಕಡ್ಡಿ ಇಟ್ಕೊಂಡಿರೋರು, ಹರಕೆ ಮಾಡ್ಕೊಂಡಿರೋರೆಲ್ಲ ಕೆಂಡ ಆಯ್ತಾರೆ. ಈಗ ಅದರಲ್ಲಿ ನಾನು ಏನು ಕೆಂಡ ತುಳಿತೀನಿ ಅಂದ್ಕೊಂಡಿಲ್ಲ, ಬಟ್ ಕಡ್ಡಿ ಅಲ್ಲಿ ಕೆಂಡದಲ್ಲಿ ಹಾಕಿ ಅದು ನೆಕ್ಸ್ಟ್ ಪ್ರೊಸೀಜರ್ ಏನಿದೆಯೋ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಕೂರಿಸಿ ನೋಡಿ ಅದು ಬೆಂಕಿ ಕೆಂಡನ ಬಟ್ಟೆಗೆ ಹಾಕಿ ಥರ ತಲೆ ಮೇಲೆ ದೃಷ್ಟಿ ತೆಗಿತಾರೆ. ಒಬ್ಬರಾದ್ಮೇಲೆ ಒಂದು 5-5 ಜನ ಇಳಿಸಿ ಕೂರಿಸ್ತಾರೆ. ಈಗ ನೆಕ್ಸ್ಟ್ ನಾನು ಅಮ್ಮ ಕೂಡ ಹತ್ರ ಕೂತು ಎಲ್ಲ ಬಂದು ಮನೆಗೆ ನೈಟು ನಿದ್ದೆ ಮಾಡಿ, ನಿದ್ದೆ ಏನು ಮಾಡಿಲ್ಲ, ಒಂದು 2 ಅವರ್ಸ್ ಹಂಗೆ ಸುಮ್ಮನೆ ಮಲ್ಕೊಂಡ್ವಿ. 5 ಗಂಟೆಯಿಂದ 7 ಗಂಟೆವರೆಗೂ ಎದ್ದು ಬೆಳಗ್ಗೆ ಟಿಫನ್ ಇಡ್ಲಿ, ಚಟ್ನಿ, ಕೆಂಪು ಚಟ್ನಿ ಎಲ್ಲ ಮಾಡಿದರೆ ಎಲ್ಲ ತಿಂದು. ನೋಡಿ ಈ ಮೇಕೆಗಳು ನಾಳೆ ಬುಧವಾರಕ್ಕೆ ಹೊಡೆಯೋಕ್ಕೆ ಅವರು ದೇವ್ರ ಬಗ್ಗೆ ಹೆಸ್ರ ಮೇಲೆ ಬಿಟ್ಟಿರೋದು. ಟಿಫನ್ ಎಲ್ಲ ಮುಗಿಸಿ ಈಗ ಮಧ್ಯಾಹ್ನ ಆಗಿದೆ. ಜ್ಯೂಸನ್ನ ಕೊಡ್ತಾಯಿದ್ದಾರೆ. ಡಿಫ್ರೆಂಟಾಗೆ ಮಾಡಿಕೊಟ್ಟಿದ್ದಾರೆ ಜ್ಯೂಸು. ಸ್ಪ್ರೈಟಲ್ಲಿ ಮಸಾಲ ಜ್ಯೂಸ್ ಥರ ಮಾಡಿಕೊಟ್ಲು. ಕುಡಿದು ರೆಸ್ಟ್ ಮಾಡ್ತಾಯಿದ್ದೀವಿ. ಏನಿಲ್ಲ, ಗೇಮ್ಸ್ ಅದು ಇದು ಆಡಿಕೊಂಡು ಕೂತಿದ್ದೀವಿ. ಟಿಫನ್ ತಿಂದ್ವಿ. ಬಿಸಿಲಿಗೆ ಟಿಫನ್ ಒಂದ್ಸತಿ ತಿನ್ನೋಕ್ಕೆ ಊಟ ತಿನ್ನಬೇಕು ಅನ್ನಿಸ್ತಿಲ್ಲ. ಹೋಳಿಗೆ ಊಟನ ಮಾಡಿದ್ದಾರೆ ಮಧ್ಯಾಹ್ನ. ಬಟ್ ನಾವು ಟಿಫನೇ ಹೆವಿ ಆಯಿತು. ಪಲಾವು ತುಂಬಾ ವೆರೈಟೀಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ನಾವು ಲಂಚ್ ಏನು ತಿಂದಿಲ್ಲ. ನೋಡಿ ಈಗ ಸಂಜೆ 4 ಗಂಟೆ ಆಗಿದೆ. ಎಲ್ಲ ಮುಖ ತೊಳ್ಕೊಂಡು ಈಗ ಜಾತ್ರೆಗೆ ಹೋಗೋಣ. ಜಾತ್ರೆ ದೇವಸ್ಥಾನಕ್ಕೆ ಹೋಗಿಲ್ಲ ಇನ್ನೂ ನಾವು. ದೇವಸ್ಥಾನಕ್ಕೆ ಜಾತ್ರೆಗೆ ಹೋಗೋಣ ಅಂತ ನೋಡಿ ಮನೆ ಮುಂದೆ ಎಲ್ಲ ಪೆಂಡಲೆಲ್ಲ ಹಾಕಿಸ್ತಾ ಇದ್ದಾರೆ ನಾಳೆ ನಾನ್ ವೆಜ್ ಊಟಕ್ಕೆ. ಬಂದು ನೋಡಿ ಇಲ್ಲೇ ನೈಟು ನಾವು ಕೂತು ಕೆಂಡ ಹಾಯಿಸಿದ್ದು ಎಲ್ಲ ಮಣ್ಣು ಹಾಕ್ಬಿಟ್ಟಿದ್ದಾರೆ. ಸುಮ್ಮನೆ ಬಂದು ಹತ್ರದಿಂದ ನೈಟ್ ಎಷ್ಟು ಜನ ಕ್ರೌಡ್ ಇತ್ತು. ಇವಾಗ ನೋಡ್ತಾ ಇದ್ರೆ ಅದೇ ಪ್ಲೇಸನ್ನು ಈ ಪ್ಲೇಸ್ ಅನ್ನಿಸ್ತಿದೆ. ಬನ್ನಿ ಈಗ ದೇವಸ್ಥಾನಕ್ಕೆ. ಮತ್ತು ತೇರಿಗೆ ಬಾಳೆಹಣ್ಣು ಹಾಕಬೇಕು. ತೇರು ಎಳೆಯೋವಾಗ ಬರೋಕ್ಕಾಗಿಲ್ಲ. ನಾವು ಸುಸ್ತಾಗ್ಬಿಟ್ಟಿದ್ವಲ್ಲ 2 ದಿವಸದಿಂದ. ನೈಟೆಲ್ಲ ನಿದ್ದೆ ಕೆಟ್ಟು ಕಾಲೆಲ್ಲ ನೋವ್ತಾ ಇತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇವಾಗ ಸಾಯಂಕಾಲ ಬಂದ್ವಿ ಒಂದು 4:15 ಹಂಗೆ. ತೇರಿಗೆ ಹರಿಸ್ಕೊಂಡು ಬಾಳೆಹಣ್ಣು ದವಣೆ ಹಾಕೋಣ ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ. ಹಸ್ಬೆಂಡು ನಾನು ಹಾಕೋಣ, ಮಕ್ಕಳು ಎಲ್ಲರೂ ದವಣೆ ಮತ್ತು ಬಾಳೆಹಣ್ಣ ತೇರಿಗೆ ಹಾಕಿ ಈಗ ದೇವಸ್ಥಾನಕ್ಕೆ, ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಇದು ನೋಡೋಣ. ನೋಡಿ ಫೈನಲಿ
ದೇವ್ರ ಹತ್ರನೇ ಹಾಕಬೇಕು ಅಂದ್ಕೊಂಡು ಪುಟ್ಟದಾಗಿ ಕಟ್ಟಿದ್ದಾರೆ ತೇರು. ಫೈನಲಿ ನಾನು ಹಾಕಿದ್ದು ದೇವ್ರ ಹಿಂದೆ ಹೋಗಿ ಬಿತ್ತು, ಒಳ್ಳೆಯದಾಗಲಿ ಅಂದ್ಕೊಂಡು ಬಂದು ನನ್ನ ಮಕ್ಕಳು ಎಲ್ಲ ಹಾಕಿದ್ರು. ಬನ್ನಿ ಈಗ ಜಾತ್ರೆಗೆ ಹೋಗೋಣ. ತುಂಬ ಚೆನ್ನಾಗಿದೆ ಈ ಊರು, ತುಂಬಾ ಇಷ್ಟ ಆಯಿತು ನನಗೆ. ಫಸ್ಟ್ ಟೈಮ್ ಬಂದಿದ್ದೆ, ತುಂಬ ಇಷ್ಟ ಆಗೋಯ್ತು. ನೋಡಿ ಊರುಗಳಂತೂ ತುಂಬ ಚೆನ್ನಾಗಿದೆ, ಮನೆಗಳು. ಫೈನಲಿ ದೇವಸ್ಥಾನ ಹತ್ರಕ್ಕೆ ಬಂದ್ವಿ. ನೋಡಿ ಶಿವನ ದೇವಸ್ಥಾನ ಇದು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಸ್ಬೆಂಡು ನೆನ್ನೆನೇ ಬಂದು ನೋಡ್ಕೊಂಡು ಬಂದಿದ್ರು ನೈಟು, ನಾವು ಬರೋಕ್ಕಾಗಿಲ್ಲ. ಬನ್ನಿ ಈಗ ಒಳಗಡೆ ಹೋಗೋಣ, ದೇವ್ರ ದರ್ಶನ ಮಾಡೋಣ. ಫಸ್ಟ್ ನಾವು ಸೆಲ್ಫೀಸ್ ತಗೊಳ್ತಾ ಇದ್ದೀವಿ. ನೋಡಿ ಶಿವನ ದೇವಸ್ಥಾನ ಫುಲ್ ಒಳಗಡೆಗೆ ಬಿಡಲ್ಲ, ಅಡ ಹಾಕಿದ್ದಾರೆ, ಎಲ್ಲ ಅಲಂಕಾರ ಮಾಡಿದಾರಲ್ವ ಅದಕ್ಕೆ. ನೋಡಿ ತುಂಬಾ ಚೆನ್ನಾಗಿದೆ ದೇವರಂತೂ. ಹಸ್ಬೆಂಡು ಸೆಲ್ಫಿ ತಗೊಳ್ಳೋಕ್ಕೆ ವೀಡಿಯೋ ಮಾಡ್ಕೊತಾ ಇದ್ದಾರೆ. ನನ್ನ ಫೋನು ಬೇರೆಯವ್ರಿಗೆ ಕೊಟ್ಟು ವೀಡಿಯೋ ಮಾಡಿಸ್ಕೊತಾ ಇದ್ದೀನಿ. ನನ್ನ ಫ್ರೆಂಡ್ ಕೈಗೆ ಕೊಟ್ಟಿದ್ದೀನಿ ನನ್ನ ಫೋನ್ನ. ವೀಡಿಯೋ ಮಾಡ್ತಾ ಇದ್ದಾಳೆ. ದೇವಸ್ಥಾನದಲ್ಲಿ ಎಲ್ಲ ಥರ ಅಲಂಕಾರ ಚೆನ್ನಾಗಿತ್ತು. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಬಳಸಿ ಅಲಂಕಾರ ಮಾಡಿದ್ರು. ಇಲ್ಲೆಲ್ಲ ಮಂಗಳಾರತಿ ತೊಗೊಂಡು ಈಗ ಹೊರಗಡೆಗೆ ಬರ್ತಾಯಿದ್ದೀವಿ. ನಾವು ಉಪವಾಸ ಇದ್ವಲ್ಲ, ಈ ಅಪ್ಪನಿಗೆ ಅರ್ಕೆ ಮಾಡಿಕೊಂಡು ಇದ್ದಿದ್ದು. ನಾನು ಅಂದ್ಕೊಂಡಿರೋದೆಲ್ಲ ಆಗಲಿ ಅಂತ ದೇವ್ರಿಗೆ ತುಂಬ ಭಕ್ತಿಯಿಂದ ಬೇಡ್ಕೊತಾ ಇದ್ದೀನಿ. ನಾನು ಅಮ್ಮ ಇಬ್ಬರು ಕೂಡ ಇದ್ವಿ. ಒಂದೊತ್ತಿದ್ದು ಅದು ಕೆಂಡದವರೆಗೂ ಬರೋವರೆಗೂ ಇದ್ವಿ. 1.5 ದಿವಸ ಇದ್ವಿ ನಾವು. ಅದೇನೆಲ್ಲ ದೊಡ್ಡ ವಿಷಯ ಏನಲ್ಲ. ದೇವ್ರ ಮೇಲೆ ಭಕ್ತಿ ಇದ್ದರೆ ಏನು ಆ ಥರದ್ದೆಲ್ಲ ನಮಗೇನು ಅನಿಸೋದಿಲ್ಲ ಮಾಡಿದ್ವಿ ಅಂತ. ಫೈನಲಿ ನೋಡಿ ಇಲ್ಲೆಲ್ಲರೂ ನಿಂತ್ಕೊಂಡು ಒಂದೆಲ್ಲ ಸೆಲ್ಫೀಸ್ಗಳನ್ನ ತಕ್ಕೊಂಡು ಈಗ ಬರ್ತಾಯಿದ್ದೀವಿ. ಹಸ್ಬೆಂಡು ನಾನು ಒಳಗಡೆ ಹೂವು ಇಸ್ಕೊಂಬರೋಕ್ಕೆ ಹೋಗಿದ್ದೆ. ಹಸ್ಬೆಂಡು ಕೈಗೆ ಫೋನ್ನ ಕೊಟ್ಟಿದ್ದೆ, ಅವರು ವೀಡಿಯೋಸ್ನ ಮಾಡ್ತಾಯಿದ್ದಾರೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ, ಹೊಸ್ದಾಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಅದಕ್ಕೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಪುಟ್ಟ ಊರಿಗೆ ಪುಟ್ಟ ದೇವಸ್ಥಾನ ಆದರೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ ನನ್ನ ಹಸ್ಬೆಂಡು ನನಗೆ ಗೊತ್ತಿಲ್ಲದೇ ಈ ಥರ ವೀಡಿಯೋಸ್ ಎಲ್ಲ ಮಾಡೋದ್ರಲ್ಲಿ ಚೆನ್ನಾಗಿ ಮಾಡ್ತಾರೆ. ಗೊತ್ತಿಲ್ಲದೆ ತೆಗಿಬೇಕು, ಅವ್ರಿಗೆ ಅದೇ ಇಷ್ಟ. ಫೈನಲಿ ನೋಡಿ ಜಾತ್ರೆ ಎಲ್ಲ ನೋಡಿಕೊಂಡು ರಿಟರ್ನ್ ಬರ್ತಾಯಿದ್ದೀವಿ. ಏನು ತೊಗೊಳ್ಬೇಕು ಅಂತ ಅನ್ನಿಸ್ತಿಲ್ಲ. ಫೈನಲಿ ಮನೆ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ 7 ಗಂಟೆ ಆಯಿತು ನನಗೆ. ಜಾತ್ರೆಯಲ್ಲಿ ಹಸ್ಬೆಂಡು ಒಂದು ವ್ಯಾನಿಟಿ ಪರ್ಸ್ನ ಕೊಡಿಸಿದ್ರು, ಚಿಕ್ಕದಾಗಿ ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ. ಇದನ್ನು ಜಾತ್ರೆಯಲ್ಲಿ ನನಗೆ ಕೊಡಿಸಿದ್ದು. ತಗೊಂಡು ಬಂದು ಕೂತ್ಕೊಂಡು ಕೆಲಸ ಏನಿಲ್ಲ, ಅವ್ರು ಏನು ಕೆಲಸನೂ ಮಾಡಿಸ್ತಾಯಿಲ್ಲ. ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಲೂಡೋ ಆಡಿದೆ, ಆಟ ಎಲ್ಲ ಆಡಿ ನೈಟು ಹೋಳಿಗೆ ಊಟ ನೋಡಿ ಚೆನ್ನಾಗಿ ಮಾಡಿದರೆ ಎಲ್ಲ ಥರ ಅಡುಗೆಗಳು. ಊಟ ಎಲ್ಲ ಮುಗಿಸ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ. ಇಷ್ಟ ಆದರೆ ನೆಕ್ಸ್ಟ್ ವ್ಲಾಗು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಾನ್ ವೆಜ್ ಊಟಗಳದ್ದು. ಅದು ಕೂಡ ಮಿಸ್ ಮಾಡದೆ ಎಲ್ಲ ನೋಡಿ ಅಂತ ಹೇಳ್ತಾ, ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೀ. ಥ್ಯಾಂಕ್ ಯು.